ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನು ಇವತ್ತು ಗುರ್ಲಾಪುರದಲ್ಲಿ ನಾವು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಮತ್ತೆಲ್ಲ ನನ್ನ ರೈತ ದೇವರುಗಳ ನೇತೃತ್ವದಲ್ಲಿ ಇವತ್ತು ಸಭೆಯನ್ನು ಕರೆದಿರ್ತಕ್ಕಂಥ ಸಂದರ್ಭ ಏನು ಈಗಾಗಲೇ DCC ಬ್ಯಾಂಕ್ ನಾವು ಭಾಳಷ್ಟು ಗಂಭೀರವಾಗಿ ಎಕರೆಗೆ 1 ಲಕ್ಷ ರೂಪಾಯಿ ಕೊಡಲೇಬೇಕು ಅಂತೇಳಿ ರಾಜ್ಯದ ಮುಖ್ಯಮಂತ್ರಿಗೆ ಕೊಡಿಸಲೇಬೇಕು. ಯಾಕಂದ್ರೆ ಖರ್ಚ ವೆಚ್ಚ ನಮ್ಮ 4 ಪಟ್ಟು ಜಾಸ್ತಿಯಾಗಿ ಮತ್ತು ಎಕರೆಗೆ 2 ಲಕ್ಷ ರೂಪಾಯಿ ಕಬ್ಬು ಬೆಳೆಯಕ್ಕೆ ಖರ್ಚು ಬರುತ್ತವೆ. ಬರೀ ಉಳ್ಳಾಗಡ್ಡಿ ಬೆಳೆಯಕ್ಕೆ ಎಕರೆಗೆ 1 ಲಕ್ಷ ರೂಪಾಯಿ ಕರಾತಿ. ನಿಮಗೆ ಊಟ ಹಾಕಾಗಿ ನೀವು 40,000 ನಮ್ಮ ಬೆಳೆ ಸಾಲಂಗಿಲ್ಲ. ಎಕರೆಗೆ 1 ಲಕ್ಷ ರೂಪಾಯಿ ನೀವು ಬಡ್ಡಿ ಸಹಿತ 0% ಬಡ್ಡಿಲೇ ಅದು 10 ಎಕರೆ ಇದ್ರು 10 ಲಕ್ಷ ಕೊಡ್ರಿ, 20 ಎಕರೆ ಇದ್ರು 20 ಲಕ್ಷ ಕೊಡ್ರಿ ಅಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಗುರುಗಳ ನೇತೃತ್ವದ ಹೋರಾಟ ಮಾಡಬೇಕಂತೇಳಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ಪ್ರಾರಂಭ ಆಗೈತಿ. ಹೋರಾಟನ ನಾವು ಯಾವಾಗಲೂ ಹಿಂಪಡಿತಕ್ಕಂಥ ಸಂದರ್ಭ ಇಲ್ಲ. ಇಡೀ ನಾಡಿನ ರೈತರಿಗೆಲ್ಲ ಒಳ್ಳೇದಾಗೋದು. ಸುಮಾರು 2.5-3 ಕೋಟಿ ಎಕರೆ ಜಮೀನು ರೈತರಿಗೆ ಎಕರೆಗೆ 1 ಲಕ್ಷ ರೂಪಾಯಿ ಸಿಗೋದತ್ತೆ. ಬೆಳಗಾವಿ ಕೆಲವು ಜಿಲ್ಲೆ ಸೀಮಿತವಾಗಿ ಹೋರಾಟ ಮಾಡ್ರೆ ಅದು ಯಶಸ್ವಿಯಾದಿ ಹಿಡಿಯಂಗಿಲ್ಲ. ನಾವು ಗುರ್ಲಾಪುರದಾಗ ಇಲ್ಲಿ ಗುರುಗಳ ನೇತೃತ್ವದಾಗ ಪಾದಯಾತ್ರೆ ಹೊಂಟು ಅಂದ್ರೆ ಇಲ್ಲೇ 1 ಲಕ್ಷ ಜನ ಸೇರ್ಬೇಕು. ಅಲ್ಲಿ ಹೋಗಿ ಕೊಡ್ದ ಒಂದು 10-20 ಲಕ್ಷ ಜನ ರೈತರು ಸೇರ್ಬೇಕು ಅಂತ ತಯಾರಿ ಮಾಡತ್ತು. ಯಾವ ರೀತಿ ಮಾಡಬೇಕು ಏನು ಎಲ್ಲ ಜಿಲ್ಲೆ ಒಳಗೆ ಕೂಡ ಈಗ ಡಿಸ್ಕಷನ್ ಪ್ರಾರಂಭ ಆಗೈತಿ. ಎಲ್ಲ ರೈತ ದೇವರುಗಳು ಕೂಡ ತಾವು ಒಕ್ಕಟ್ಟಾಗ್ರಿ. ಮತ್ತು DCC ಬ್ಯಾಂಕಿನಾಗ ಈಗಾಗಲೇ ಡೈರೆಕ್ಟರ್ಗಳು ಮಣ್ಣಿನ ಅಧಿಕಾರ ಬಂದಿರತಕ್ಕಂಥ ಡೈರೆಕ್ಟರ್ ಕೆಲವು ಇಲ್ಲಿ ನಿಪ್ಪಾಣಿ ಮತ್ತು ರಾಯಬಾಗ, ಚಿಕ್ಕೋಡಿ, ಈ ಖಾನಾಪುರ ಒಂದು 3-4 ತಾಲೂಕಿನಾಗ ತಾವೇನೋ ಡೈರೆಕ್ಟರ್ಗಳು ಆದವ್ರು ರಾಜಕಾರಣ ಮಾಡತ್ತಿರತ್ತ. ಈಗಾಗಲೇ ಸಾಕಷ್ಟು ಕೋಟಿ ಗಂಟೆ ರೊಕ್ಕ ಸ್ಯಾಂಕ್ಷನ್ ಆದರೂ ಅವ್ರು ರೊಕ್ಕ ಕೊಡೋದು ಬೇಡ ಅಂತೇಳಿ ರಾಜಕಾರಣ ಮಾಡತ್ತೀರಿ. ಇದು DCC ಬ್ಯಾಂಕ್ ನಿಮ್ಮ ವೈಯಕ್ತಿಕ ಅಲ್ಲ, ನನ್ನ ರೈತ ದೇವರುಗಳದ DCC ಬ್ಯಾಂಕ್ ಐತಿ. ದಯವಿಟ್ಟು ತಾರತಮ್ಯ ಮಾಡ್ರ ತಕ್ಷಣ ಅವ್ರಿಗೆ ಏನಾರು 4-5-6 ದಿವಸನಾಗ ನೀವು ಕೊಡದಿರ ಇದ್ರ ಸಂಬಂಧ ಗುರುಗಳ ನೇತೃತ್ವದಾಗ ನಾವೆಲ್ಲ ಸಾವಿರಾರು ಜನ ಬಂದ DCC ಬ್ಯಾಂಕ್ ಕೀಲಿ ಹಾಕಿ ಇವರು ರೈತ ವಿರೋಧಿಗಳಂತೆ ಹೇಳ್ಬೇಕಾಕತಿ. ತಕ್ಷಣ ತಾವ ಆ ರೈತರಿಗೆ ಹಣ ಮುಡಿಸ್ತಕ್ಕಂಥದ್ದು ಮಾಡ್ಬೇಕು. ಏನು ಇವಾಗ ಸಾಂಕ್ಷನ್ ಆಗೈತಿ 60 ಲಕ್ಷ 50 ಲಕ್ಷ ಹಿಂಗೆಲ್ಲ ತಾಲೂಕದಾಗ ರೊಕ್ಕ ಇಟ್ಕೊಂಡಿರಿ. ನೀವಾಗ ಡೈರೆಕ್ಟರ್ಗಳು ಅಲ್ಲಿ ರಾಜಕಾರಣ ಮಾಡತ್ತೀರಿ, ನನಗೆ ಓಟ್ ಹಾಕಿಲ್ಲ ಅಂತೇಳಿ ಇವತ್ತು ರೊಕ್ಕ ಕೊಡಕ್ಕೆ ತಯಾರಿಲ್ಲ. ನೀವು ಈ ಉಡಾಪೆ ತನ್ನ ತಕ್ಷಣ ನೀವೆಲ್ಲ ಡೈರೆಕ್ಟರ್ಗಳು ಬಿಟ್ಟು ಇದು DCC ಬ್ಯಾಂಕ ರೈತರ ಬ್ಯಾಂಕ, ಇದು ನಾವು ರೈತರ ಸಮಾನವಾಗಿ ಹೋಗ್ಬೇಕು ಅನ್ನುವಂಥ ಯೋಚನೆ ಇಟ್ಕೋರಿ. DCC ಬ್ಯಾಂಕ್ ಹೋರಾಟನೇ ಎಂದು ತಕ್ಕೊಳ್ಳಂಗಿಲ್ಲ. 1 ಲಕ್ಷ ರೂಪಾಯಿ ಕೊಡುವವರಿಗೆ ಈ ಚಿಂತನೆ ಮಂತನೆ ಇರೋದು. ಕೊನೆಗೆ ಹೋರಾಟ ಆಕತಿ. ಮಾರ್ಚ್ ಎಂಡ್ದಾಗ ಮಾರ್ಚ್ದಾಗ ಬಜೆಟ್ ಮಾಡಿದ ರಾಜ್ಯದ ಮುಖ್ಯಮಂತ್ರಿ ಅವರ ಇಡೀ ನಾಡಿನ ರೈತರ ಪರವಾಗಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ತಾವು ಇದ್ರೊಳಗ ಚೆಲ್ಲಾಟ ಆಡಬೇಡ್ರಿ. ಎಕರೆಕ್ಕೆ 0% ಬಡ್ಡಿಲೇ 1 ಲಕ್ಷ ರೂಪಾಯಿ ಕೊಟ್ರಿಪ್ಪ ಅಂತಂದ್ರೆ ಅದು ಕೂಡ ತಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತೈತಿ. ಈ ಗಟ್ಟಿ ನಿರ್ಧಾರನ ರಾಜ್ಯದ ಮುಖ್ಯಮಂತ್ರಿ ಅವರು ತಗೋಬೇಕು. ಸರ್ಕಾರದಾಗಿರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳು ಕೂಡ ತಕ್ಷಣ ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ ಶೇಂಗಾ ಬೆಳೆಗಾರ 12,000 ರೂಪಾಯಿ ಶೇಂಗಾ ಇದ್ದದ್ದ 8 ದಿವಸದಿಂದ ಬರೀ 6,000 ರೂಪಾಯಿ ಬಂದೈತಿ. ಎಲ್ಲ ವ್ಯಾಪಾರಸ್ಥರು ಕೂಡಿ ಮೋಸ ಮಾಡ್ಯಾರ. ಅದಕ್ಕಾಗಿ ಇದಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಅವರು ಇರ್ಬೋದು, ಶಿವಾನಂದ ಪಾಟೀಲ್ ಸಾಹೇಬ್ರು ಇರ್ಬೋದು, ಕೃಷಿ ಮಂತ್ರಿ ಅವರು ಇರ್ಬೋದು, ತಕ್ಷಣ ಕ್ರಮ ತಗೊಂಡು ಅದು 12,000 ರೂಪಾಯಿ ಆಗಲೇಬೇಕು. ಇಲ್ಲಾಂದ್ರೆ ಲಕ್ಷಾಂತರ ಜನ ಶೇಂಗಾ ಬೆಳೀತಕ್ಕಂಥ ನನ್ನ ರೈತ ದೇವರುಗಳು ಬೀದಿಗೆ ಬರ್ತಾರ. ಅವರು ಬೀದಿಗೆ ಬಂದ್ರೆ ನಾವು ಯಾರೂ ಸುಮ್ಕೊಂಡಿಲ್ಲ. ರಾಜ್ಯದ ರೈತರು ನಾವು ಬೀದಿಗೆ ಬಂದ ನಿಮ್ಮನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಕತಿ. ಮತ್ತು ವಿದ್ಯುತ್ ಎಸ್ಕಾಂ ಇರ್ಬೋದು, ಬೆಸ್ಕಾಂ ಇರಲಿ, ವಿದ್ಯುತ್ ಮಂತ್ರಿ ಅವರಿಗೆ ಎಸ್ಕಾಂ MD ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ. ತಾವು 50 ರೂಪಾಯಿ ಏನು ಸರ್ಕಾರದಿಂದ ನೀವು ಹಣ ತುಂಬ್ಕೊಂಡ ಈಗಾಗಲೇ ಅದಕ್ಕೆ ನೀವು ಏನು ಮಾಡಿರಿ, ಆಧಾರ್ ನಂಬರ್ ಕೊಟ್ಟಿದ್ರಿ, ಮುಗಿದು ಅದಕ್ಕೆ 10,000 ರೂಪಾಯಿ ಡಿಪಾಸಿಟ್ ತುಂಬ್ರಿ, HBಗೆ ಇಂತಿಷ್ಟು ತುಂಬ್ರಿ ಅಂತೇಳಿ ಇದನ್ನ ನಾಟಕ ಮಾಡಿ ತಾವ ಇದನ್ನೆಲ್ಲ ಏನೇನು ರೊಕ್ಕ ತುಂಬತಕ್ಕಂಥ ಸುಲಿಗೆ ಮಾಡ್ತಕ್ಕಂಥ ಚಟುವಟಿಕೆಯನ್ನು ತಕ್ಷಣ ಬಂದ್ ಮಾಡ್ಬೇಕು. ಯಾಕಂತಂದ್ರೆ ನೀವು 50 ರೂಪಾಯಿ ತುಂಬ ಅಂದ್ರೆ ನಮಗೇನು ಫ್ರೀಯಾಗಿ ಸ್ಯಾಂಕ್ಷನ್ ಹಾಕಾವತ್ತೇಳಿ ತೊಗೊಂಡು ಈಗ ಕೋಟ್ಯಾಂತರ ಮೋಟ್ರುಗಳು ನಮ್ಮ ತೊಗೊಂಡಿದ್ದಕ್ಕೆ ಅವ ಮೋಟ್ರ್ ಚಾಲೋ ಇಲ್ಲ. ನೀವು ಹಗಲಿ 12 ತಾಸು ಕೊಟ್ಟಿರಪ್ಪ ಅಂದ್ರೆ ನಾವು ಒಂದೇ ಮೋಟ್ರ್ ಮೇಲೆ ನೀರು ಹಾಸ್ತು. ನೀವು ಹಗಲಿ 3 ತಾಸು 5 ತಾಸು ವಿದ್ಯುತ್ ಕೊಡೋದ್ರಿಂದ 4 ಮೋಟ್ರ್ ಹಾಕಿ ಹೊಡಿಯತ್ತು. ಅದಕ್ಕೆ ಕಾರ್ ನಾವಲ್ಲ, ನೀವು ಅದ್ರಿ. ನಾವು ನಿಮಗೆ ದುಡ್ದು ಅನ್ನ ಹಾಕಿ ಮೋಟ್ರ್ ಚಾಲೋ ಮಾಡತ್ತು. ಆ ಮೋಟ್ರ್ ಚಾಲೋ ಮಾಡಿ ಬಂಗಾರ ಬಿಡುದಿಲ್ಲ, ಅದು ಹೊರಗೆ ನೀರು ಬಿಡ್ತೈತಿ, ಅದನ್ನ ಭೂಮಿಗೆ ಹಾಸ್ತು, ಊಟ ಬರ್ತೈತಿ, ಊಟ ಹಾಕತ್ತು. ಅದಕ್ಕಾಗಿ ದಯವಿಟ್ಟು ಯಾರು ವಿದ್ಯುತ್ ಇಲಾಖೆಯವರು, ಎಸ್ಕಾಂ MD ಅವರು ಏನಾರೇ ರೈತರು ವೈರ್ ಕಟ್ ಮಾಡಿರಪ್ಪ ಅಂದ್ರೆ ನಾವು ನಿಮ್ಮನ್ನು ಕಟ್ ಮಾಡಬೇಕಂತ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ.
ಇದು ನಮ್ಮ ರೈತರ ಪರವಾಗಿರ್ತಕ್ಕಂಥ ಬ್ಯಾಂಕ್ ಲುಕ್ಸಾನ್ ಆದ್ರೆ ಸರ್ಕಾರ ತುಂಬ್ಕೋತೈತಿ. ಎಲ್ಲ ಡೈರೆಕ್ಷನ್ ಏನದ ಸರಿಯಾಗಿ ಓದ್ಕೋಬೇಕು. ನಮ್ಮನೆ ಹೇಳಿ ಮಾಹಿತಿ ಇಲ್ಲ ಅಂದ್ರೆ ಸರಿಯಾಗಿ ತಿಳ್ಕೊಂಡು ಮಾತಾಡ್ಬೇಕು. ರೈತರಿಗೆ ಏನೈತಿ, ಈಗ PKPS ಸದಸ್ಯರನ್ನ ಅಧ್ಯಕ್ಷರನ್ನ ಕರೆಸಿ ಮೀಟಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ. ನೀವು ಯಾರು ಬೇಕಾದ್ರೂ ಕರ್ಕೊಂಡು ಕುಡಿಸ್ಕೊಂಡು ಪ್ರೆಸ್ ಮೀಟ್ ಮಾಡ್ರಿ, ಇಲ್ಲಾಂದ್ರೆ ಬ್ಯಾಂಕ್ ಚಾವಿ ಹಾಕೊಂಡು ಮಾರ್ಕೋರಿ, ನಾವು ಅದನ್ನು ಕೇಳಂಗಿಲ್ಲ. ರೈತರ ಬ್ಯಾಂಕ್ ಲೆಕ್ಕ ಕೊಡಬೇಕಾ? ಇಡೀ ಜಿಲ್ಲೆಲ್ಲ ರಾಜ್ಯದ ಪ್ರತಿಯೊಬ್ಬ ರೈತ ಏನು ಕೇಳಿದ್ರು ಲೆಕ್ಕ ಕೊಡಬೇಕು. ಅದು DCC ಬ್ಯಾಂಕ್ ಅದ, ಅದು ಬೇರೇಶ್ವರ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್, ಅದು ಹೊರಗಿಂದಲ್ಲ. ರೈತರಿಗೆ ಏನು ಯೋಜನೆ ಬರುತ್ತೋ ಅದನ್ನು ಮಾಡಲೇಬೇಕು. ನಮ್ಮ ಅಧ್ಯಕ್ಷರು ಹೇಳಿರಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ತಿದ್ಕೋರಿ. ಏನೋ ಒಂದು 15-20 ದಿನ ಟೈಮ್ ತೊಗೋರಿ. ಗುರ್ಲಾಪುರದಾಗ ಬರೀ ಮುಕ್ತವಾಗಿ ಜನರ ಮಧ್ಯೆ ಮೀಟಿಂಗ್ ಮಾಡೋನು. ನೀವೇನು ಹೊರಗಿನವರಲ್ಲ, ಪಂಜಾಬ್ ಪಾಕಿಸ್ತಾನದವರಲ್ಲ, ಇಲ್ಲೇ ನಮ್ಮ ಚಿಕ್ಕೋಡಿ ಜಿಲ್ಲೆಯವರದಿರಿ, ಅಧ್ಯಕ್ಷರಾಗಿರಿ. ಇನ್ನೊಂದು 2 ವರ್ಷ ಇರ್ತೀರಿ. ಹೆಗ ಮೇಲೆ ಬಂದು ಕಿಟ್ಟು ಯಾರು ಹೊಡ್ಯಾತಾರ ಅದೆಲ್ಲ ನಾಳೆ ಗೊತ್ತಾಕೈತಿ ನಿಮಗೆ. ರಾಜಕಾರಣ ಅವಳ ವಿರುದ್ಧದ ಕಲಿಯುಗದ ಅಧಿಕಾರ ಶಾಶ್ವತ ಅಲ್ಲ, ಜನ ಮುಖ್ಯ, ರೈತರು ಮುಖ್ಯ. ಇಲ್ಲಿ ಗುರ್ಲಾಪುರದಾಗ ಒಂದು ಹೋರಾಟ ಇದೆ. ಬೀದರ್ದಿಂದ ಚಾಮರಾಜನಗರ ಮಟ್ಟ BJP, ಕಾಂಗ್ರೆಸ್, JDS, ಆ MLA, ಈ MLA ಎಲ್ಲಾನು ದೂರ ಸರಿಸಿ ನಾವೆಲ್ಲ ಕಬ್ಬು ಬೆಳೆಗಾರರು, ರೈತರು, ಅನ್ನದಾತರು, ಕೂಲಿ ಕಾರ್ಮಿಕರು, ಡಾಕ್ಟರು, ವೈದ್ಯರು, ಇಂಜಿನಿಯರ್ ಎಲ್ಲರೂ ಒಂದಾಗಿ ಬಂದರು. ಮತ್ತು ಹಿಂಗೆ ಒಂದಾಗಿ DCC ಬ್ಯಾಂಕ್ನಂತ ಬಂದಿವಿ ಅಂತಂದ್ರೆ ನೀವೆಲ್ಲ ಒಳಗೆ ಕುಂಡ್ರಾಗ ಸಾಧ್ಯ ಆಗೋದಿಲ್ಲ, ಹೊರಗೆ ಹೋಗ್ಬೇಕಾಕತಿ. ನಿಮ್ಗೆ ಆರಿಸಿ ಕೊಟ್ಟಿವಿ, ಮತ ಹಾಕ್ಯಾರ. ಮತ್ತು ಇಲ್ಲಿ ಕೆಲವು ಕಡೆ ಏನಾಗತ್ತೈತಿ, ನಿಪ್ಪಾಣಿಯವ್ರು ಯಾರೋ ಫೋನ್ ಹಚ್ಚಿದ್ರು, 50ರಿಂದ 60 ಸೊಸೈಟಿ ಸಾಲನ ಕೊಡುವಾರ. ಏನು ಇವ್ರ ಮನೆಯಿಂದ ಕೊಡ್ತಾರ? ನೋಡ್ರಿ, ಈ ರಾಜ್ಯಕ್ಕೊಬ್ಬ CM ಆಗ್ತಾನೆ. ಕಾಂಗ್ರೆಸ್ ಇರಲಿ BJP ಇರಲಿ, CM ಆದಾರ ಕಾಂಗ್ರೆಸ್ BJP CM ಅಲ್ಲ, ಇಡೀ ಕನ್ನಡ ನಾಡಿನ ಮುಖ್ಯಮಂತ್ರಿ ಅವ. ಹಂಗ DCC ಬ್ಯಾಂಕ ರೈತರ ಬ್ಯಾಂಕ. DCC ಬ್ಯಾಂಕ್ ಇಡೀ ಜಿಲ್ಲೆ ರೈತರಿಗೆ ಅಧ್ಯಕ್ಷರವ್ರ. ಯಾವುದೋ ಒಂದು ಪಕ್ಷ ಪಾರ್ಟಿ ಯಾವ್ದಾರ ಮನೆತನಕ ಯಾವ್ದಾರು MLA MP ಗೆ ಅವರು ಅಧ್ಯಕ್ಷರಲ್ಲ. ನನಗೂ ಅಧ್ಯಕ್ಷರವ್ರು, ನಮ್ಮ ಜಿಲ್ಲೆ ರೈತರಿಗೆ. ಸರಿಯಾಗಿ ಅಧಿಕಾರ ಸದ್ಬಳಕೆ ಆಗಬೇಕು. ಇಲ್ಲಿ ರಾಯಬಾಗ್ ತಾಲೂಕಿನಾಗ ಯಾರೋ ಒಬ್ಬರು ಮೆಂಬರ್ ಬಗ್ಗೆ ನಮ್ಮ ಮಲ್ಲಪ್ಪನ ಅಂಗಡಿ ಮಾತಾಡಿದ್ರು. ಮತ್ತು ಮುಂದಿನ ವರ್ಷ ಅದೇನೋ ಡಿಲೀಟ್ ಪೇಪರ್ ಏನೋ ಕೊಟ್ಟಿಲ್ಲ ಅಂತ, ಡೆಲಿಗೇಟ್ ಪೇಪರ್ ಕೊಟ್ಟಿಲ್ಲ ಅಂತ. ತಮ್ಮ ಮೆಂಬರ್ ಅದೇ, ಅಧಿಕಾರ ಸರಿಯಾಗಿ ಮಾಡು. ಒಂದು 10,000 ಮನೆ ಮುಂದೆ ಬಂದು ಕೂತು ಚಾವಿ ಹಾಕಿ ಒಳಗೆ ಹಾಕಿದ್ವಿ ಅಂದ್ರೆ ಡೆಲಿಗೇಟ್ ಪೇಪರ್ ಇಲ್ಲ, ನೀನು ಒಳಗೆ ಕೊಂಡಿರ್ಬೇಕಾಕತಿ. ಭಾಳ ಎಚ್ಚರಿಕೆ ಕೊಡೋದಲ್ಲ. ರೈತ ಸಂಘ ಎಲ್ಲದಕ್ಕೂ ಹೋರಾಟ ಮಾಡೋದಲ್ಲ, ಮತ್ತು ಪ್ರತಿಯೊಂದಕ್ಕೂ ಹೋರಾಟ ಮಾಡೋದಾರ ಏನ್ರಿ ಇದು? ನೀವು ಮಾತಾಡ್ರಿ, ಏನೋ ಮಾತಾಡೋ ಮನೆಯೊಬ್ಬರು ಶಾಸಕರು ಏನೋ ಶಬ್ದ ಬಳಕೆ ಮಾಡಿದ್ರು, ಅವ್ರಿಗೆ ನಮಗೆ ಸಂಬಂಧ ಇಲ್ಲ. ಅಲ್ಲ, ಅದು ಅವ್ರಿಗೆ ಅವರಲ್ಲಿ ಪದ್ಧತಿ ಅದು, ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಅದು ಪದ್ಧತಿ ಇಲ್ಲ. ನಾವು ಕೈ ಮುಗಿದು ಹೇಳ್ತೀವಿ, ಕಾಲು ಬುದ್ದು ಹೇಳ್ತೀವಿ, ಎರಡಕ್ಕೂ ತಡಿಲ್ಲ ಅಂದ್ರೆ ಮೂರನೇ ನಮ್ಮಲ್ಲಿ ಬೇರೆ ಐತಿ. ನಾವು ಮಾಡಿ ತೋರಿಸ್ತೀವಿ. ನಾನು ಅಧ್ಯಕ್ಷರು ಭಯಪಟ್ಟ ಕ್ಷಮಾ ಕೇಳ್ಯಾರ. ಇದನ್ನು ನಾವು ಹೇಳಂಗಿಲ್ಲ, ಚರ್ಚೆ ಮಾಡಂಗಿಲ್ಲ. ಇನ್ನು ಕೆಲವೇ ದಿನದೊಳಗೆ ನಮ್ಮ ಅಧ್ಯಕ್ಷರು ಸುಬೇದಾರ್ ಅವರು, ಮರದಿ ಅವರು, ಮಲ್ಲಪ್ಪನ ಅಂಗಡಿ, ಕಿಶನ್ ನಂದಿ ಅವರು, ಶ್ರೀಶೈಲ್ ಅಂಗಡಿ ಎಲ್ಲರ ನೇತೃತ್ವದೊಳಗೆ ಬೆಳಗಾಂದೊಳಗೆ ಒಂದು ಮೀಟಿಂಗ್ ಕರಿತೀವಿ. ನಾವು ಹುಚ್ಚುತ್ರಂಗೆ ಚರ್ಚೆ ಮಾಡತ್ತಿಲ್ಲ, ನಾವು ಅಧ್ಯಯನ ಮಾಡಕತ್ತೀವಿ. ನೀವು ಹೆಂಗೆ ಪ್ರೆಸ್ ಮೀಟ್ ಮಾಡ್ತೀರಿ, ರಾತ್ರಿ ಎಲ್ಲಿ ಮೀಟಿಂಗ್ ಮಾಡ್ತೀರಿ, ಏನು ಕೊಡಬೇಕು, ಏನಿಲ್ಲ, ಹೆಂಗೆ ಮೀಟಿಂಗ್ ಕರಿತೀರಿ. ನಮಗೂ ಎಲ್ಲ ಜ್ಞಾನವಂತರದಾರ. ಎಲ್ಲ ಇಲ್ಲಿ ಸಾಮಾನ್ಯ ಇಲ್ಲ, ಬರೀ ರೈತರದ್ರ ಕಬ್ಬ ಕಡೆ ಬಂದು ಮೀಟಿಂಗ್ ಕೊಂಡಿರಂಗಿಲ್ಲ. ಇಲ್ಲಿ ಸಾಕಷ್ಟು ಜನ MA PhD ಮಾಡಿದವ್ರು ಅದಾರ, ಅನುಭವ ಅದ. ಬೆಳಗಾಂದೊಳಗೆ ಒಂದು ಮೀಟಿಂಗ್ ಮಾಡ್ತೀವಿ, ಅಲ್ಲಿ ಒಂದು ನಿರ್ಧಾರ ತಗೋತೀವಿ ನಾವು. ಏನು ಮಾಡಬೇಕು, ಬ್ಯಾಂಕಿಗೆ ಚಾವಿ ಹಾಕಬೇಕು, ಅಲ್ಲೇ ಬರಬೇಕು, ಏನು ಇವ್ರ ಮನೆಗೆ ಚಾವಿ ಹಾಕಬೇಕು, ಇವ್ರು ಮೀಟಿಂಗ್ ಮಾಡ್ತಾರೆ ಎಲ್ಲ